ಇದು ಹಲ್ಲು ಒಂದು ನಿಮಿಷ. ಹಾಂ 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 ನೋಡಿ, ಈ ಥರ ಇಂಕ್ ಬಿಡ್ತದೆ, ಈ ಥರ ನೋಡಿ. ಓಕೆ ಓಕೆ. ಯಾವುದು ಬಾಲ್ ಫಿಶ್. ಬಾಲ್ ಫಿಶ್ ಎಲ್ಲಿ ಹೋಗ್ತದೆ? ಕೋಳಿ ಫುಡ್. ಕೋಳಿ ಫುಡ್ ಆಗಿ ಹೋಗುತ್ತೆ. ಯಾವ ಫಿಶ್? ಡ್ರೈ ಮಾಡಿದಲ್ಲ, ಇದು ಕಟ್ಟಿಂಗ್ ಮಾಡಿ ಅದರ ಮೀಟ್ ತೆಗ್ದಾರೆ. ಇದು ಮಾಂಸ ತೆಗೆದುಬಿಟ್ಟು ಅದು ಎಕ್ಸ್ಪೋರ್ಟ್ ಆಗ್ತದೆ. ಎಕ್ಸ್ಪೋರ್ಟ್ ಆಗುತ್ತೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಈ ಒಂದು ವಿಡಿಯೋ ಬಂದ್ಬಿಟ್ಟು ಮಂಗಳೂರು ತಕ್ಕೆ ಸೀ ಫುಡ್ ಮಾರ್ಕೆಟ್ನ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಸೊ ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ಮೇಲ್ಗಡೆ ಹೈ ಕಾರ್ಡಲ್ಲೂ ಕಾಣಿಸ್ತಾ ಇರ್ಬೋದು, ಸೊ ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ಎಸ್, ಈ ಒಂದು ವಿಡಿಯೋ ಅದ್ರ ಕಂಟಿನ್ಯೂಷನ್ ಆಗಿರುತ್ತೆ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ, ಎಂಜಾಯ್ ಮಾಡಿ. ಇದು ಸ್ಕ್ವಿಡ್ ಫಿಶ್. ಸ್ಕ್ವಿಡ್ ಇಂಕ ಬಿಡುತ್ತೆ ಅಂತಾರಲ್ಲ, ಇದು ಎಕ್ಸ್ಪೋರ್ಟ್ ಅಥವಾ ಇಲ್ಲ ಲೋಕಲ್? ಎಕ್ಸ್ಪೋರ್ಟ್ ಇರುತ್ತೆ. ಯಾವ್ಯಾವ ಕಂಟ್ರಿಗೆ ಹೋಗುತ್ತೆ? ಸ್ಪೇನ್ ಮತ್ತು ಜಪಾನ್, ಅಮೆರಿಕಾ, ಇಲ್ಲಿಂದ ಇಂಕ್ ಬಿಡ್ತದೆ. ಮತ್ತು ಇಲ್ಲಿಂದ ಏನು ಅಂದರೆ ದೊಡ್ಡ ಮೀನು ತಿನ್ನಲಿಕ್ಕೆ ಬರುವಾಗ ಇದು ಇಂಕ್ ಬಿಡ್ತದೆ. ಇದು ಕಣ್ಣು, ಇದು ಹಲ್ಲು. ನೋಡಿ, ಈ ಥರ ಇಂಕ್ ಬಿಡ್ತದೆ, ಈ ಥರ ನೋಡಿ. ಈಗ ನೋಡಿ, ಇಂಕ್ ಬಂತಲ್ಲ. ಸೊ ದೊಡ್ಡ ಮೀನು ಅಟ್ಯಾಕ್ ಮಾಡಿದಾಗ ತಪ್ಪಿಸ್ಕೊಳ್ಳೋಕ್ಕೆ. ಹೌದು. ಇಂಕು ಬರ್ತಾ ಇದೆ. ಬೇಲಿ ಯಾವರು? ಹಾಸನ್. ಥ್ಯಾಂಕ್ ಯು. ಯಾವ ಫಿಶ್ ಇದೆ? ಬಾಲ್ ಫಿಶ್. ಬಾಲ್ ಫಿಶ್ ಏನು ಹೆಸರೇ ಬಾಲ್ ಫಿಶ್ ಅಂತ? ಇದು ಅದು ಪುಚ್ಚೆ. ಏನೋ ಯಾವುದು? ಪುಚ್ಚೆ. ಕೋಳಿ ಫುಡ್ಡಿಗೆ ಹೋಗ್ತಲ್ಲ, ವೇಸ್ಟ್. ಎಲ್ಲಿ ಹೋಗ್ತದೆ? ಕೋಳಿ ಫುಡ್ ಆಗಿ ಹೋಗುತ್ತೆ. ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಕೋಳಿ ಫುಡ್ ಆಗಿ. ಥ್ಯಾಂಕ್ ಯು. ಯಾವ ಫಿಶ್? ಯಾವ ಫಿಶ್ ಇದು? ರಿಬ್ಬನ್ ಫಿಶ್. ಏನಕ್ಕಿದು? ಇದು ಕಟ್ಟಿಂಗ್ ಮಾಡ್ತದೆ. ಕಟ್ಟಿಂಗ್ ಹೋಗಿ ಇದು ಇದು ಡ್ರೈ ಮಾಡಿ ಏನೋ ಇದು ಮಾಡ್ತಾರೆ? ಡ್ರೈ ಮಾಡಿದಲ್ಲ, ಇದು ಕಟ್ಟಿಂಗ್ ಮಾಡಿ ಅದರ ಮೀಟ್ ತೆಗ್ದಾರೆ. ಇದು ಮಾಂಸ ತೆಗೆದುಬಿಟ್ಟು ಅದು ಎಕ್ಸ್ಪೋರ್ಟ್ ಆಗ್ತದೆ. ಎಕ್ಸ್ಪೋರ್ಟ್ ಆಗುತ್ತೆ. ಹೌದು. ಯಾವ ಅದು ಗೊತ್ತಿಲ್ಲ ಯಾವುದು ಅಂತ. ಟೋಟಲ್ ಎಕ್ಸ್ಪೋರ್ಟ್. ಮೀಟ್ ಮಾತ್ರ ತೆಗೆದು ಎಕ್ಸ್ಪೋರ್ಟ್ ಹೋಗುತ್ತೆ. ಯಾವ ಫಿಶ್? ಬಾಂಬಲ್. ಬಾಂಬಲ್.
ಫಿಶ್ ಇದು? ಯಾವ ಫಿಶ್? ಮೂರು ಯಾವ ಫಿಶ್? ಹೆಸರೇ ಇದು ಡಿಸ್ಕೋ ಬಂಗಡೆ. ಸರ್ ಯಾವ ಫಿಶ್? ಅಮೂಲ್. ಬಂಗಡೆ ಅಲ್ಲ? ಬ್ರೋ ಯಾವ ಫಿಶ್? ಕಾಣೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.